ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ, ನಿಮ್ಮನ್ನು ಬಿಟ್ಟು ಏನೋ ಮಾಡಲಾಗದು. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ 2 ಸಮುವೇಲ 14ನೇ ಅಧ್ಯಾಯ 12ರಿಂದ 2 ಸಮುವೇಲ 14:12 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ಕೂಡ ನಾವು ಓದಿಕೊಂಡಿದ್ದೇವೆ. ಆ ಒಂದು ಸ್ತ್ರೀ ಬಂದು ಒಂದು ಮಗ ಸತ್ತೋದಂತೇಳಿ ಇನ್ನೊಂದು ಮಗನಿಗೆ ಏನು ಆಗ್ಬಾರ್ದು ಅಂತೇಳಿ ದಾವೀದನಲ್ಲಿ ಬೇಡಿಕೊಂಡಾಗ ದಾವೀದಲ್ಲಿ ಏನ್ ಹೇಳಿದ್ರು? ಯೆಹೋವನು ನಿನ್ನ ಮಗನ ಕೂದಲುಗಳಲ್ಲಿ ಒಂದನ್ನು ನೆಲಕ್ಕೆ ಬೀಳಗೊಳಿಸುವುದಿಲ್ಲ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನೊಬ್ಬ ಹೋದ, ಇವನು ಒಂದು ದೇವರ ಆಣೆ ಇಟ್ಟು ಹೇಳ್ತಾ ಇದ್ದಾನೆ, ಒಂದು ಕೂದಲನ್ನು ಕೂಡ ನೆಲಕ್ಕೆ ಬೀಳುವ ಹಾಗೆ ನಾನು ಮಾಡುವುದಿಲ್ಲ ಅಂತ ಹೇಳಿ. ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಕೂಡ ಇದನ್ನೇ ಹೇಳಿದರೆ, ನನ್ನ ಅಪ್ಪಣೆ ಇಲ್ಲದೆ ಒಂದು ಕೂದಲು ಕೂಡ ಕೆಳಗೆ ಬೀಳುವುದಿಲ್ಲ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಹೇಳಿದ್ದಾರೆ. ಅದನ್ನೇ ದಾವೀದರಸನ ಮೂಲಕ ಕೂಡ ದೇವರು ಒಂದು ಭರವಸೆಯನ್ನ ಕೊಡಿಸ್ತಾ ಇದ್ದಾರೆ. ಹಾಗೆ ಇದರ ಅರ್ಥ ಏನಪ್ಪ ಅಂದ್ರೆ, ಕಷ್ಟ ಸಂಕಟ ದುಃಖಗಳಿಗೆ ಒಳಗಾದಾಗ ಅಂತ ಅಧಿಕಾರಿಗಳು, ದೇವರಿಂದ ಯಾರು ಆಯ್ಕೆಯಾದ ಅಧಿಕಾರಿಗಳಿದ್ದಾರೋ ಅವರ ಹತ್ರ ಹೋಗಿ ಕ್ಷಮೆಯನ್ನ ಯಾಚಿಸಿದಾಗ ಅವರು ಭರವಸೆ ಕೊಡ್ತಾರೆ. ಹೆದರಬೇಡ, ನಾನಿದ್ದೇನೆಪ್ಪ ಅಂತ ಹೇಳಿ. ಅಂದ್ರೆ ದೇವರಿಂದ ಆಯ್ಕೆಗೊಂಡವರು ಮಾತ್ರ. ಇಲ್ಲ ಇದ್ರ ಸಮಯಕ್ಕೆ ಸರಿಯಾಗಿ ದಿವಸಕ್ಕೆ ಸರಿಯಾಗಿ ಒಂಥರ ನಾಟಕದ ಮಾತುಗಳನ್ನು ಮಾಡಿ ಕಳಿಸೋರಾಗಿದ್ದಾರೆ. ಬರೀ ಬಾಯಿ ಮಾತು, ಭರವಸೆ ಮಾತ್ರ ಆಗಿದೆ. ಇದರಲ್ಲಿ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಈಗ 12ನೇ ವಚನಕ್ಕೆ ಹೋಗೋಣ. ಆಗ ಸ್ತ್ರೀಯು ನನ್ನ ಒಡೆಯನಿಗೆ ಇನ್ನೊಂದು ಮಾತನ್ನು ಹೇಳಿಕೊಳ್ಳುವುದಕ್ಕೆ ಅಪ್ಪಣೆಯಾಗಲಿ ಅನ್ನಲು ಅರಸನು ಹೇಳು ಅಂದನು. ಆಗ ಸ್ತ್ರೀ ಹೇಳ್ತಾಳೆ, ನಂದು ಇನ್ನೊಂದು ಮಾತಿದೆಯಪ್ಪ, ಖಂಡಿತವಾಗಿ ನೀನು ಅಪ್ಪಣೆ ಕೊಡು ಅಂತ. ಹಾಗೆ ನಾವು ಆಗಾಗ ಮಾತಾಡಬೇಕಾದ್ರೆ ಹಿರಿಯ ಅಧಿಕಾರಿಗಳು, ಅರಸರುಗಳು ಯಾರೇ ಆಗಲಿ ಅವ್ರ ಹತ್ರ ಅಪ್ಪಣೆ ತಗೊಳ್ಕೊಂಡೇ ಮುಂದೆ ಮಾತಾಡಬೇಕು ಅಂತ ಇದರ ಅರ್ಥವಾಗಿದೆ. ಆಕೆಯು ಅರಸನು ಈ ತೀರ್ಪು ಕೊಟ್ಟಿದ್ದರಿಂದ ತನ್ನನ್ನೇ ಅಪರಾಧಿ ಎಂದು ನಿರ್ಣಯಿಸಿದ ಹಾಗಾಯಿತು. ನೋಡಿ 13ನೇ ವಚನ. ಆಕೆಯು ಅರಸನು ಈ ತೀರ್ಪು ಕೊಟ್ಟದ್ದರಿಂದ ತನ್ನನ್ನೇ ಅಪರಾಧಿ ಎಂದು ನಿರ್ಣಯಿಸಿದ ಹಾಗಾಯಿತು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅವನು ತಳ್ಳಲ್ಪಟ್ಟವನನ್ನು ಸೇರಿಸಿಕೊಳ್ಳಲೊಲ್ಲದೆ ಹೋಗುವುದರಿಂದ ದೇವಪ್ರಜೆಗೆ ವಿರೋಧವಾಗಿ ಅದೇ ಆಲೋಚನೆ ಮಾಡಿದ ಹಾಗಾಯಿತು. ಅರಸನು ಹೀಗೇಕೆ ಮಾಡಬೇಕು, ನಾವು ಸಾಯುವವರು ಅಂತೇಳಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅರಸಾಗ ಯಾಕೆ ಹೀಗೆ ಮಾಡಿದ? ತಪ್ಪು ಮಾಡಿದವರಿಗೂ ಅಪ್ಪಣೆ ಕೊಟ್ಟಲ್ಲಪ್ಪ, ಯಾಕೆ ಈ ರೀತಿ ತೊಂದರೆ ಆಗ್ಬೇಕು? ಆಗ ಅರಸನು ಕೂಡ ಅಲ್ಲಿ ತೀರ್ಪು ಮಾಡಿದ್ದು ಸರಿಯಲ್ಲ ಅಂತ ಇದರ ಅರ್ಥವಾಗಿದೆ. ಆಗ ಸರಿಯಾದ ಅರಸರಾದ್ರಲ್ಲಿ ಏನ್ ಮಾಡ್ತಾರೆ? ಖಂಡಿತವಾಗಿ ನ್ಯಾಯ ತೀರ್ಪೇ ತಪ್ಪು ಮಾಡಿದವರನ್ನು ಯಾವಾಗಲೂ ವಹಿಸಿಕೊಳ್ಳುವುದಿಲ್ಲ, ಸರಿಯಾದ ತೀರ್ಪು ಕೊಡ್ತಾರೆ. ಆದ್ರಿಂದ ನಾವೆಲ್ಲರೂ ಸಾಯಲೇಬೇಕಾಗ್ತದೆ, ಅರಸನ ತೀರ್ಪು ಅಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಆಗ ನಿಜವಾಗಿ ಅದರ ಸರಿಯಾದ ತೀರ್ಪು ಆದ್ರೆ ಖಂಡಿತವಾಗಿ ಅಲ್ಲಿದು ಕೂಡ ಜನಗಳಿಗೆ ಗೊತ್ತಾಗ್ತದೆ ಯಾವ ತೀರ್ಪು ಸರಿ, ಯಾವ ತೀರ್ಪು ಸರಿ ಇಲ್ಲ ಎಂಬುದಾಗಿ ಗೊತ್ತಾಗ್ತದೆ. ತಪ್ಪು ಮಾಡಿದವರನ್ನು ಕೂಡ ಗೊತ್ತಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 14ನೇ ವಚನ. ನೆಲದ ಮೇಲೆ ಚೆಲ್ಲಲ್ಪಟ್ಟು ತಿರುಗಿ ಕೂಡಿಸಲ್ಪಟ್ಟಲಾರದ ನೀರಿನಂತಿದ್ದೇವೆ. ಮನುಷ್ಯರ ಪ್ರಾಣವನ್ನು ತೆಗೆಯುವುದಕ್ಕೆ ದೇವರಿಗೆ ಇಷ್ಟವಿಲ್ಲ. ತಳ್ಳಲ್ಪಟ್ಟವನು ತಿರುಗಿ ತನ್ನ ಬಳಿಗೆ ಬರುವ ಹಾಗೆ ಆತನು ಸದುಪಾಯಗಳನ್ನು ಕಲ್ಪಿಸುವನಾಗಿರುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಬಂದವರನ್ನ ದೇವರು ಎಂದಿಗೂ ತಳ್ಳಿ ಬಿಡುವುದಿಲ್ಲ, ಅವರನ್ನ ಸೇರಿಸಿಕೊಳ್ಳುವುದಾಗಿದೆ. ಮನುಷ್ಯರಿಗೆ ಯಾವಾಗಲೂ ಶಿಕ್ಷೆ ಕೊಡುವುದು, ಮನುಷ್ಯರನ್ನು ತಳ್ಳುವುದು ದೇವರಿಗೆ ಇಷ್ಟವಾಗುವುದಿಲ್ಲ ಅಂತ ಇದರ ಅರ್ಥ. ಇದು ಯೋಹಾನ 6ನೇ ಅಧ್ಯಾಯ 37ನೇ ವಚನದಲ್ಲಿ ಕೂಡ ನಾವು ನೋಡುವಾಗ, ತನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ,
ಕೀರ್ತನೆ 51ರಲ್ಲಿ ಕೂಡ ನಾವು ಓದ್ತೇವೆ, ಪಶ್ಚಾತ್ತಾಪ ಪಟ್ಟು ಯಾರು ತಮ್ಮ ಬಳಿಗೆ ಬರ್ತಾರೋ ಅವರನ್ನು ಅಂಥವರೇ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ ಕೀರ್ತನೆ 51ರಲ್ಲಿ ಕೂಡ ನಾವಲ್ಲಿ ಓದಿಕೊಳ್ತೇವೆ. ಅದನ್ನೇ ಇಲ್ಲಿ ದಾವೀದರಸ ಕೂಡ ಮಾಡಿದ್ದು. ಏನ್ ಮಾಡ್ತಾರೆ ಅಂದ್ರೆ, ಖಂಡಿತವಾಗಿ ತಪ್ಪಿ ಹೋದವರು ಕ್ಷಮೆ ಪಟ್ಟು ಬಂದಾಗ ಅವರನ್ನು ತಳ್ಳಿ ಬಿಡಬಾರದು ಎಂಬುದಾಗಿದೆ. ನಾಮಕ್ಕೆ ಸ್ತೋತ್ರ. 15ನೇ ವಚನ, ಅದಿರಲಿ ಜನರು ನಿನ್ನ ಸೇವಕಿಯಾದ ನನ್ನನ್ನು ಹೆದರಿಸಿದ್ದರಿಂದ ನಾನು ಈ ಸಂಗತಿಯನ್ನು ಅರಸನಿಗೆ ತಿಳಿಸಿದರೆ ಅವನು ತನ್ನ ಸೇವಕಿಯ ಭಿನ್ನವನ್ನು ಲಾಲಿಸಾನು ಎಂದುಕೊಂಡು ನನ್ನ ಒಡೆಯನಾದ ಅರಸನಿಗೆ ಇದನ್ನು ತಿಳಿಸುವುದಕ್ಕೆ ಬಂದೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ನೋಡಿ, ಜನರು ನಿನ್ನ ಸೇವಕಿಯಾದ ನನ್ನನ್ನು ಹೆದರಿಸಿಬಿಟ್ರು, ಆದ್ರಿಂದ ಸಂಗತಿಯನ್ನು ಅರಸನಿಗೆ ತಿಳಿಸಿದರೆ ಅವನು ತನ್ನ ಸೇವಕಿಯ ಭಿನ್ನವನ್ನು ಲಾಲಿಸನೆಂದುಕೊಂಡು ನನ್ನ ಒಡೆಯನಾದ ಅರಸನಿಗೆ ಇದನ್ನು ತಿಳಿಸುವುದಕ್ಕೆ ಬಂದೇನು. ಆ ಸ್ತ್ರೀ ಏನ್ ಹೇಳ್ತಾಳೆ, ನನ್ನ ಒಡೆಯನು ಖಂಡಿತವಾಗಿ ನೀನಾಗಿದ್ದೀಯ, ನಾನಿದನ್ನು ನಿನಗೆ ತಿಳಿಸಕ್ಕೆ ಬಂದಿದ್ದೇನೆ ಅಂತ ಇದರ ಅರ್ಥ. ಹಾಗೆ ನಾವು ಇನ್ನೊಬ್ಬರ ಮಾತನ್ನು ಕೂಡ ಕೇಳದೆ ಜ್ಞಾನವನ್ನ ಉಪಯೋಗಿಸಿಕೊಂಡು ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರನೇ ಮಾತಾಡಬೇಕು. ಯಾರ ಹತ್ರ ನಮ್ಮ ವಿಷಯಗಳನ್ನ ತಿಳಿಸ್ಬೇಕು ಅವ್ರ ಹತ್ರನೇ ನಾವು ತಿಳಿಸ್ಬೇಕಾಗಿದೆ, ಎಲ್ಲರ ಹತ್ರ ಅಲ್ಲ ಅಂತ ಇದರ ಅರ್ಥ. 16ನೇ ವಚನ, ಅರಸನು ತನ್ನ ಸೇವಕಿಯಾದ ತನ್ನ ಭಿನ್ನಹವನ್ನು ಲಾಲಿಸಿ ನನ್ನನ್ನು ನನ್ನ ಮಗನನ್ನು ದೇವರ ಸ್ವಾಸ್ಥೆಯಿಂದ ತೆಗೆದುಹಾಕಬೇಕೆಂದಿರುವವರ ಕೈಗೆ ಸಿಕ್ಕದಂತೆ ತಪ್ಪಿಸಿ ರಕ್ಷಿಸುವನೆಂದು ನಂಬಿಕೊಂಡಿದ್ದೇನೆ. ನೋಡಿ, ಯಾರಲ್ಲಿ ಭರವಸೆ ಇಟ್ಟರು ಆ ಸೇವಕಿ, ಆ ಸ್ತ್ರೀ ಅರಸನ ಮೇಲೆ. ಯಾಕೆಂದ್ರೆ ಅರಸನೇ ನ್ಯಾಯ ತೀರ್ಪು ಕೊಡವನು, ಎಲ್ಲದಕ್ಕೂ ಒಳಪಡಿಸೋನು ಅರಸನೇ. ಆದ್ದರಿಂದ ನೇರವಾಗಿ ಅರಸನ ಹತ್ರ ಮಾತಾಡಕ್ಕೆ ಬಂದಳು. ಹಾಗೆ ಇವತ್ತು ನಾವು ಕೂಡ ಒಂದೊಂದು ಸಂದರ್ಭದಲ್ಲಿ ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರನೇ ಮಾತಾಡಬೇಕು ಹೊರತು ಎಲ್ಲ ವಿಷಯಗಳನ್ನ ಎಲ್ಲರ ಹತ್ರ ಹೇಳಿಕೊಂಡು ಹೋಗುವುದಲ್ಲ, ಏನು ಪ್ರಯೋಜನ ಬರುವುದಿಲ್ಲ. ಯಾರು ಅಧಿಕಾರಿಗಳಿದ್ದಾರೋ, ಯಾರಿಂದ ನಮಗೆ ಉತ್ತರ ಸಿಗ್ತದೋ, ರಕ್ಷಣೆ ಸಿಗ್ತದೋ ಅಂತೇಳಿ ಮೊದಲೇ ಯೋಚನೆ ಮಾಡಿಕೊಂಡು ಅಂಥವ್ರ ಹತ್ರನೇ ಮಾತಾಡಬೇಕು ಹೊರತು ಎಲ್ಲರ ಹತ್ರ ಮಾತಾಡಿಕೊಂಡು ಹೇಳಿಕೊಂಡು ಹೋದ್ರೆ ಏನು ಪ್ರಯೋಜನ ಬರುವುದಿಲ್ಲ. ಇದು ಜ್ಞಾನಿ ಸೊಲೊಮೋನನು ಕೂಡ ಜ್ಞಾನೋಕ್ತಿ ಗ್ರಂಥದಲ್ಲಿ ಹೇಳಿದ್ದಾರೆ, ಎಲ್ಲವನ್ನು ಎಲ್ಲರ ಹತ್ರ ಹೇಳಿಕೊಂಡು ಹೋಗಬೇಡಿ, ಏನು ಉಪಕಾರ ಮಾಡುವುದಿಲ್ಲ ಎಂಬುದಾಗಿದೆ. ನಮಗೆ ಸ್ತೋತ್ರ. 17ನೇ ವಚನ, ನನ್ನ ಒಡೆಯನಾದ ಅರಸನ ಮಾತು ಸಮಾಧಾನಕ್ಕೆ ಕಾರಣವಾಗುವುದೆಂದು ನೆನೆಸಿ ನಿನ್ನ ದಾಸಿಯಾದ ನಾನು ಬಂದೆನು. ನೋಡು, ನನಗೆ ಖಂಡಿತವಾಗಿ ಸಮಾಧಾನ ಸಿಗ್ತಾನೆ, ಅದಕ್ಕೆ ನಾನು ನಿನ್ನ ಹತ್ರನೇ ಬಂದೆ ಅಂತೇಳಿ ಅಲ್ಲಿ ಏನ್ ಮಾಡ್ತಾರೆ, ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಹಾಗೆ ಇವತ್ತು ಏನ್ ಮಾಡಬೇಕು, ಹಾಗೆ ಹೋಗಿ ಅಂಥವ್ರ ಹತ್ರನೇ ನಂಬಿಕೆಯನ್ನು ವ್ಯಕ್ತಪಡಿಸಬೇಕು. ನ್ಯಾಯಸ್ಥಾನಗಳನ್ನು ಕಂಡು ಹಿಡಿಯುವುದರಲ್ಲಿ ನನ್ನ ಒಡೆಯನಾದ ಅರಸನು ದೇವದೂತನಂತಿರುತ್ತಾನೆ. ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರಲಿ ಅಂದಳು. ಮತ್ತು ದಾವೀದನ ಮೇಲೆ ಅಲ್ಲಿ ಏನ್ ಮಾಡ್ತಾಳೆ, ನಂಬಿಕೆಯನ್ನು ವ್ಯಕ್ತಪಡಿಸ್ತಾಳೆ. ನೀನು ಖಂಡಿತವಾಗಿ ಸರಿಯಾದ ನ್ಯಾಯವನ್ನು ನೀನು ಮಾತನಾಡುವನಾಗಿದ್ದೀಯಾ, ಆದ್ರಿಂದ ನೀನು ದೇವರ ದೂತನಂತೆ ಇರಬೇಕು ಅಂತೇಳಿ ಒಳ್ಳೆ ಒಂದು ಸಂತೋಷವನ್ನ ವ್ಯಕ್ತಪಡಿಸುತ್ತಾಳೆ. ಹಾಗೆ ಇದು ಕೂಡ ನಾವು ಕೂಡ ಯಾರ ಹತ್ರ ಆದ್ರೂ ಹೋಗುವುದಾದ್ರೆ ಅಂಥವ್ರ ಹತ್ರನೇ ಹೋಗಿ ಸ್ವಾಮಿ ಅಥವಾ ಏನೋ ಒಂದು ಅವರಿಗೊಂದು ಭಕ್ತಿಯಿಂದ ಒಂದು ರೀತಿಯಲ್ಲಿ ಅವರನ್ನ ಕರೆದು, ನೀವು ನಿಜವಾಗಿ ನಮಗೆ ನ್ಯಾಯವನ್ನ ತೀರಿಸಿಕೊಟ್ಟೇ ಕೊಡ್ತೀರಿ, ದೇವರ ನ್ಯಾಯ ನಿಮ್ಮಲ್ಲಿದೆ ಅಂತ ಹೇಳಿ ನಂಬಿಕೆಯನ್ನ ವ್ಯಕ್ತಪಡಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರು ನಿಮ್ಮ ಸಂಗಡ ಇರಲಿ ಅಂತ ಹಾರೈಸಿದ್ಲು. ನಾವು ಕೂಡ ಹಾಗೆ ಇವತ್ತು ಯಾರ ಹತ್ರ ಹೋಗ್ತೇವೆ ಒಂದು ವಿಚಾರಕ್ಕೆ ಅವರಿಗೆ ಕೂಡ ನಾವು ಅದೇ ರೀತಿ ಹಾರೈಸಬೇಕು ಅಂತ ಇದರ ಅರ್ಥ. 18ನೇ ವಚನ, ಆಗ ಅರಸನು ಆ ಸ್ತ್ರೀಗೆ, ನಾನು ನಿನ್ನನ್ನು ಒಂದು ಮಾತು ಕೇಳಬೇಕೆಂದಿರುತ್ತೇನೆ, ನೀನದನ್ನು ಮರೆಮಾಡದೆ ತಿಳಿಸಬೇಕು ಎಂದು ಹೇಳಲು ಆಕೆಯು ಅರಸನ ಅಪ್ಪಣೆಯಾಗಲಿ ಎಂದು ಉತ್ತರ ಕೊಟ್ಟಳು. ನೋಡಿ, ಇಷ್ಟೆಲ್ಲ ಆದ ಮೇಲೆ ದಾವೀದರಸನು ಕೇಳ್ತಾರೆ, ನಾನು ನಿನ್ನ ಹತ್ರ ಒಂದು ಮಾತು ಕೇಳ್ತೇನೆ, ನನಗೆ ನೀನು ಅಪ್ಪಣೆ ಕೊಡಬೇಕು, ಆ ವಿಷಯವನ್ನು ನನಗೆ ಹೇಳಬೇಕು, ಒಂದು ಮರೆಮಾಚದೆ ತಿಳಿಸ್ಬೇಕು ಅಂತೇಳಿ ಅರಸ ಸ್ತ್ರೀಯನ್ನ ಕೇಳ್ತಾಳೆ. ಮುಂದೆ ಏನು ಅಂತ ಕೇಳ್ತಾರೆ ಏನು ಅಂತ ನೋಡೋಣ. ಅರಸನು ಈ ಕಾರ್ಯದಲ್ಲಿ ಯೋಬನ ಕೈ ಇರುತ್ತದಲ್ಲವೋ ಎಂದು ಕೇಳಿದನು. ಹೌದು, ಈ ಕಾರ್ಯದಲ್ಲಿ ಯೋಬನೇ ಅವನ ಕಾರ್ಯ ಇದೆಯಲ್ಲ, ಇಷ್ಟೆಲ್ಲ ಆಗಿದ್ದು ಹೋಗಿದ್ದು ಅಂತೇಳಿ ಅಂದ್ರೆ ಅರಸನಿಗೆ ಗೊತ್ತಿದೆ. ಆ ಸ್ತ್ರೀ ಅದನ್ನ ಬಾಯಿ ಬಿಟ್ಟಿರುವುದಿಲ್ಲ ಒಂದು ಅರ್ಥ. ಆಗ ಅದಕ್ಕೆ ಸ್ತ್ರೀಯು, ಅರಸನ ಜೀವದಾನೆ, ಅರಸನು ಒಂದು ಮಾತು ಹೇಳಿದರೆ ನಾವು ತಪ್ಪಿಸಿಕೊಂಡು ಎಡಕ್ಕಾಗಲಿ ಬೆಳಕಾಗಲಿ ಜಾರಿಕೊಳ್ಳುವುದಕ್ಕೆ ಆಗುವುದಿಲ್ಲ. ನಿನ್ನ ದಾಸಿಯಾದ ನನ್ನನ್ನು ಪ್ರೇರಿಸಿ ಎಲ್ಲ ಮಾತುಗಳನ್ನು ನನಗೆ ಕಳಿಸಿಕೊಟ್ಟವನು ನಿನ್ನ ಸೇವಕನಾದ ಯೋಬನೇ ಹೌದು ಅಂತ ಒಪ್ಪಿಕೊಂಡ್ರು. ಅಲ್ಲಿವರೆಗೆ ನೋಡಿ ಆ ಸ್ತ್ರೀ ಬಾಯಿ ಬಿಡ್ಲಿಲ್ಲ.
ಸ್ತ್ರೀ ಮಾತಾಡುವಾಗ ದಾವೀದನಿಗೆ ಅರ್ಥ ಆಯ್ತು, ಇದೆಲ್ಲ ಯೋವಾಬನ ಪರಿಸ್ಥಿತಿ, ಎಲ್ಲ ಅವನ ವಿಚಾರವೇ, ಎಲ್ಲ ಅವನೇ ಹೇಳಿಕೊಟ್ಟಿದ್ದು, ಹೋಗಿ ಹೋಗಿ ಅಂತ ಹತ್ರ ಮಾತಾಡು ಅಂತೇಳಿ. ಆಗ ಅರಸನು ದಾವೀದನ ಸ್ತ್ರೀ ಹತ್ರ ಕೇಳೋತ್ತಿಗೆ ಒಪ್ಪಿಕೊಳ್ತಾಳೆ, ಹೌದು ಅಂತೇಳಿ. ಹಾಗೆ ಒಂದು ವೇಳೆ ನಿಮಗೆ ಯಾರಪ್ಪ ಇಂತಿಂತ ಒಳ್ಳೆ ವಿಚಾರಗಳನ್ನು ಹೇಳಿಕೊಟ್ಟಿದ್ದು, ಹೋಗಿ ಇಂಥವ್ರ ಹತ್ರ ಮಾತಾಡು, ಹೀಗೆ ಮಾತಾಡು ಅಂತೇಳಿ ಕೇಳಿದ್ರೆ ಖಂಡಿತವಾಗಿ ಅವ್ರು ಹೇಳಿಲ್ಲ, ಇವ್ರು ಹೇಳಿಲ್ಲ, ನಾನೇ ಬಂದೆ ಅಂತ ಹೇಳಬಾರ್ದು. ಸತ್ಯ ಸಂಗತಿಯನ್ನ ನುಡಿಯಬೇಕು. ಹೌದು, ನನಗೆ ಇಂಥವ್ರು ಒಳ್ಳೆ ಮಾತನ್ನ ಹೇಳಿದರು ಎಂಬುದಾಗಿ ಒಪ್ಪಿಕೊಳ್ಳಬೇಕಾಗಿದೆ. ದೇವರ ಸ್ತೋತ್ರ. 20ನೇ ವಚನ. ಅಬ್ಷಲೋಮನ ವಿಷಯವನ್ನು ರೂಪಾಂತರ ಪಡಿಸುವುದಕ್ಕೋಸ್ಕರ ನಿನ್ನ ಸೇವಕನಾದ ಯೋಬನೇ ಇದನ್ನು ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಅಬ್ಷಲೋಮ ಯಾರು? ದಾವೀದನ ಮಗವಾಗಿದ್ದಾನೆ. ಆಗ ಅವನನ್ನು ರೂಪಾಂತರ ಪಡಿಸುವುದಕ್ಕೋಸ್ಕರ ಯೋಬನೇ ಹೋಗಿ ಹೋಗಿ ದಾವೀದನ ಹತ್ರ ಈ ರೀತಿ ಮಾತಾಡು ಅಂತ ಹೇಳಿದ್ದಾನೆ. ಅಂದ್ರೆ ಅವನಲ್ಲಿ ಬಹಳ ಒಂದು ಕಠಿಣ ಮನಸ್ಸಿನವನಾಗಿದ್ದ ಯಾರು? ಅಬ್ಷಲೋಮ. ಆದ್ರಿಂದ ಅವನನ್ನು ರೂಪಾಂತರಗೊಳಿಸುವುದಕ್ಕೆ, ಅವನು ಬದಲು ಮಾಡುವುದಕ್ಕೋಸ್ಕರ ಈ ರೀತಿ ಮಾಡು ಅಂತೇಳಿ ಯೋಬ ಹೇಳಿ ಕಳಿಸಿದ್ದಾನೆ. ಆಗಲ್ಲಿ ಅಬ್ಷಲೋಮನಿಂದ ತೊಂದರೆ ಅಂತ ಆಯ್ತು ಇದರ ಅರ್ಥ. ಹಾಗೆ ನನ್ನ ಒಡೆಯನ ದೇವದೂತನಂತ ಜ್ಞಾನಿಯು ಅವನು ಭೂಲೋಕದಲ್ಲಿ ನಡೆಯುವುದನ್ನೆಲ್ಲ ತಿಳುಕೊಳ್ಳುವನು ಎಂದು ಉತ್ತರ ಕೊಟ್ಟಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಒಡೆಯನು ಅಂದ್ರೆ ದಾವೀದರಸನನ್ನು ಮತ್ತೆ ವ್ಯಕ್ತಪಡಿಸ್ತಾ ಇದ್ದಾಳೆ. ಖಂಡಿತವಾಗಿ ಭೂಲೋಕದಲ್ಲಿ ನಡೆಯುವುದನ್ನೆಲ್ಲ ದೇವರು ನಿನಗೆ ತಿಳಿಸಿಕೊಡ್ತಾರೆ, ನೀನು ಎಲ್ಲವನ್ನ ಹೇಳ್ತೀಯ ಅಂತ. ಹಾಗೆ ಇವತ್ತು ದೇವರಿಂದ ಯಾರು ಜ್ಞಾನವನ್ನ ಪಡೆದಿರ್ತಾರೋ, ಯಾರು ದೇವರಿಗೆ ಜ್ಞಾನ ಕೊಟ್ಟಿರ್ತಾರೋ, ದೇವರು ಯಾರನ್ನ ನಿಜವಾಗಿ ಆರಿಸಿಕೊಂಡಿರ್ತಾರೋ ಅವರಿಗೆ ಎಲ್ಲ ಜ್ಞಾನವು ಬರುತ್ತದೆ. ಮುಂದೆ ಆಗುವುದು ಹೋಗುವುದು, ಯಾರು ಯಾವ ರೀತಿ ಮಾಡಬಹುದು, ಹೇಗೆ ಉತ್ತರ ಕೊಡಬೇಕು, ಹೇಗೆ ತಪ್ಪಿಸಿಕೊಳ್ಳಬೇಕು, ಯಾರು ಯಾವ ರೀತಿ ನ್ಯಾಯ ಮಾತಾಡ್ತಾರೋ ಅಂತ ಪ್ರತಿ ಒಂದು ವಿಷಯ ದೇವರು ಯಾರನ್ನು ಆರಿಸಿಕೊಳ್ತಾರೋ, ಯಾರಿಗೆ ಜ್ಞಾನದ ಶಕ್ತಿಯನ್ನು ಕೊಟ್ಟಿರ್ತಾರೋ ಅವರು ಎಲ್ಲವನ್ನ ತಿಳಿದುಕೊಳ್ತಾರೆ ಅಂತ ಇದಕ್ಕೆ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಅವರಿಗೆಲ್ಲ ಜ್ಞಾನವಿರುತ್ತದೆ. ಅದು ದಾವೀದ ಅರಸರಲ್ಲಿ ಕೂಡ ಅದುವೇ ಆಗಿತ್ತು. ಅದಕ್ಕೆ ಸ್ತ್ರೀ ನಿನಗೆಲ್ಲವೂ ಮೊದಲೇ ಗೊತ್ತಾಗ್ತದಪ್ಪ ಅಂತ ಹೇಳಿದ್ಲು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಮಾತಾಡುವಾಗ ತಿಳ್ಕೊಳ್ಬೇಕು, ಇವರು ದೇವರಿಂದ ಆಯ್ಕೆಯಾದವರು, ದೇವರ ಜ್ಞಾನ ಇವರಲ್ಲಿದೆ, ಇವರನ್ನು ದೇವರು ನಡೆಸ್ತಾ ಇದ್ದಾರೆ ಅಂತೇಳಿ ಪ್ರತಿಯೊಂದು ವಿಚಾರವನ್ನು ಅವರೇ ಹೇಳುವವರಾಗಿದ್ದಾರೆ. 21ನೇ ವಚನ. ಅನಂತರ ಅರಸನು ಯೋಬನಿಗೆ ನೀನು ಕೇಳಿಕೊಂಡದ್ದನ್ನು ಅನುಗ್ರಹಿಸಿದ್ದೇನೆ. ಹೇಳಿಕೊಂಡದನ್ನು ಅನುಗ್ರಹಿಸಿದ್ದೇನೆ. ಹೋಗಿ ಯೌವನಸ್ಥನಾದ ಅಬ್ಷಲೋಮನನ್ನು ಕರಕೊಂಡು ಬಾ ಅಂದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಮತ್ತೆ ಯೋಬನಿಗೆ ಹೇಳ್ತಾನೆ ಅಲ್ಲಿ, ಹೋಗು, ನೀನು ಕೇಳಿದನೆಲ್ಲ ಅನುಗ್ರಹಿಸಿದ್ದೇನೆ, ನೀನು ಹೋಗಿ ಅಬ್ಷಲೋಮನನ್ನು ಅಂದರೆ ನನ್ನ ಮಗನನ್ನು ಇಲ್ಲಿಗೆ ಕರ್ಕೊಂಡು ಬಾ ಅಂತೇಳಿ ಅವನಿಗೆ ತಿರುಗಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಯೋಬನು ಇದಕ್ಕೆಲ್ಲ ಕಾರಣಕರ್ತ, ಈ ಸ್ತ್ರೀಯ ವಿಷಯದಲ್ಲಿ, ಆ ಮಕ್ಕಳ ವಿಷಯದಲ್ಲಿ. ಅದಕ್ಕೆ ಆಗ ಏನ್ ಹೇಳ್ತಾನೆ ಅಲ್ಲಿ, ಹೋಗಿ ಅವನನ್ನು ನೀನು ಕರ್ಕೊಂಡು ಬಾ ಅಂತೇಳಿ ದಾವೀದರಸ ಅವನಿಗೆ ತಿರುಗಿ ಬಾಣವನ್ನ ಬಿಟ್ನು. ಹಾಗೆ ಇವತ್ತು ಯಾರಾದರೂ ವಿರೋಧಿಗಳಿಗೋಸ್ಕರ ಒಂದು ಉಪಾಯವನ್ನು ಹೇಳಿ ಕಳಿಸುವುದಾದರೆ, ಮಾತಾಡುವುದಾದರೆ, ಸಂಧಾನ ಮಾಡಿಕೊಳ್ಳುವುದಾದರೆ ಏನ್ ಮಾಡ್ಬೇಕಂದ್ರೆ, ಯಾರು ತಿಳಿಸ್ತಾರೋ, ಯಾರು ಮಾತಾಡ್ತಾರೋ ಅವರಿಗೆ ಹೇಳಬೇಕು, ನೀನು ಹೋಗಿ ಅಂತವ್ರನ್ನ ಕರ್ಕೊಂಡು ಬಾ, ಮಾತಾಡೋಣ ಅಂತ ಹೇಳಿ ಅವರನ್ನೇ ವಾಪಸ್ ಬಿಡಬೇಕಾಗಿದೆ ಆ ಕೆಲಸಕ್ಕೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 22. ಆಗ ಯೋಬನು ನೆಲಕ್ಕೆ ಬಿದ್ದು ನಮಸ್ಕರಿಸಿ ಅರಸನನ್ನು ಹರಿಸಿ, ಅರಸನೇ, ನನ್ನ ಒಡೆಯನೇ, ನೀನು ನಿನ್ನ ಸೇವಕನಾದ ನನ್ನ ಬಿನ್ನಹವನ್ನು ಲಾಲಿಸಿದ್ದರಿಂದ ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿತೆಂದು ಈಗ ಗೊತ್ತಾಯಿತು ಎಂದು ಹೇಳಿ ಎದ್ದು ಗೆಷೂರಿಗೆ ಹೋಗಿ ಅಬ್ಷಲೋಮನನ್ನು ಯೆರೂಸಲೇಮಿಗೆ ಕರೆದುಕೊಂಡು ಬಂದನು. ಆಗ ಅಲ್ಲಿ ಗೊತ್ತಾಯ್ತು ಅವನಿಗೆ. ಏನ್ ಹೇಳ್ತಾನೆ ಯೋಬ, ಅಯ್ಯೋ, ನನ್ನ ಮೇಲೆ ನೀ ದಯೆ ತೋರಿದ್ಯಾ, ಕರುಣೆ ತೋರಿದ್ಯಾ, ಖಂಡಿತವಾಗಿ ನಿನ್ ಮೇಲೆ ನನಗೆ ಭರವಸೆ ಇದೆ, ದೃಷ್ಟಿಯಲ್ಲಿ ನನಗೆ ದಯೆ ದೊರೆಯಿತು ಅಂತ ಹೋಗಿ ಏನ್ ಮಾಡ್ತಾನೆ, ಅಬ್ಷಲೋಮನ ಮಗನನ್ನು ದಾವೀದನ ಬಳಿಗೆ ಕರೆದುಕೊಂಡು ಬರ್ತಾನೆ. ಅಲ್ಲಿ ಸಂಧಾನ ಮಾಡ್ತಾನೆ. ಅಂದ್ರೆ ಏನಾಗಿದೆ ಅಂದ್ರೆ, ಇನ್ ಯಾರಿಗೂ ತೊಂದರೆ ಮಾಡಬೇಡ ಅಂತ ಒಳ್ಳೆ ಒಂದು ಬುದ್ಧಿವಾದವನ್ನ ಹೇಳುವಂತ ವಿಷಯಕ್ಕಾಗಿ ಯೋಬನ್ ಹೋಗಿ ಅಲ್ಲಿ ತಂದೆ ಮಗ ವಿರೋಧ ಆದರೂ ಈ ಯೋಬನ್ ಹೋಗಿ ಮಗನನ್ನು ಕರ್ಕೊಂಡು ಬಂದ. ಹಾಗೆ ಇವತ್ತು ಇದರ ಅರ್ಥ ಕೂಡ ನಮ್ಮ ಜೀವಿತಕ್ಕೂ ಕೂಡ ಯಾರಾದರೂ ಮಕ್ಕಳು ಅವರಿರು ವಿರೋಧವಾಗಿದ್ದರೆ, ಅವರಿಗೆ ಯಾರಾದರೂ ಅಲ್ಲಿ ಸ್ನೇಹಿತರಾಗಿದ್ದರೆ ಅಂತವರ ಮುಖಾಂತರವೇ ಏನ್ ಮಾಡಬೇಕು ಅಂತ ಅವ್ರನ್ನ ಸಮಾಧಾನಗೊಳಿಸಿ ಅವರನ್ನ ಕರ್ಕೊಂಡು ಬಾ ಅಂತ ಹೇಳುವುದಲ್ಲದೆ ನೇರವಾಗಿ ಹೋಗಬಾರದು.
ಅದಕ್ಕೂ ಬಹಳ ಜ್ಞಾನ ಉಪಾಯ ಬೇಕಾಗಿದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಅರಸನು ಅಬ್ಷಲೋಮನು ತನ್ನ ಮನೆಗೆ ಹೋಗಲಿ, ಅವನು ತನ್ನ ಮುಖವನ್ನು ನೋಡಬಾರದೆಂದು ಆಜ್ಞಾಪಿಸಿದ್ದರಿಂದ ಅವನು ತನ್ನ ಮನೆಗೆ ಹೋದನು, ಅರಸನ ಮುಖವನ್ನು ನೋಡಲಿಲ್ಲ. ಆದ್ರೂ ಹೇಳ್ತಾನೆ ದಾವೀದ ಅಬ್ಷಲೋಮನ ಮನೆಗೆ ಹೋಗಲಿ, ಅವನ ಮುಖ ನಾನು ನೋಡಬಾರ್ದು, ನೀನು ಮಾತ್ರ ಬಾ ಅಂತ. ಕಾರಣ ಯಾಕೆಂದ್ರೆ ಅಲ್ಲಿ ತಂದೆಗೆ ಬಹಳ ವಿರುದ್ಧವಾದ ಮಗ ಆಗಿದ್ದಾನೆ ಅಬ್ಷಲೋಮ. ಅದಕ್ಕೆ ಹೇಳಿದ ನನ್ನ ಮುಖವನ್ನು ನೋಡುವುದೇ ಬೇಡ ಅಂದ್ರೆ. ಹಾಗೆ ಇವತ್ತೊಂದೊಂದ್ಸಲ ಏನಾಗ್ತದೆ, ತಂದೆ ಮಕ್ಕಳಲ್ಲಿ ಬಹಳ ವಿರೋಧಿಗಳಾಗಿ ಬಂದಾಗ ತಂದೆ ಮಕ್ಕಳಲ್ಲಿ ಈ ರೀತಿಯ ಒಂದು ವಿಷಯ ಕೂಡ ಆಗಬಹುದು. ದೇವರಿಂದಲೇ ಇದೆಲ್ಲ ಬರುವಂತ ಕಾರ್ಯಗಳು. ಕಾರಣ ಅಬ್ಷಲೋಮ ತಂದೆಗೆ ವಿರುದ್ಧವಾಗಿರುವಾಗ ತಂದೆಯನ್ನು ದೇವರು ಆರಿಸಿಕೊಂಡಾಗ ಅಲ್ಲಿ ಅವರವರ ಸಂಪರ್ಕವನ್ನು ದೇವರು ಬೆಳೆಸುವುದಿಲ್ಲ. ಇದು ಇವತ್ತು ಬಹಳ ಜನರ ವಿಚಾರದಲ್ಲಿ ಕೂಡ ಏನಾಗಿದೆ, ಅಲ್ಲಿ ಬಹಳ ವಿಚಾರ ನಡೆದು ಹೋಗಿದೆ. ತಂದೆ ಅಂದ್ರೆ ದೇವರು ಆರಿಸಿಕೊಂಡಾಗ ಮಕ್ಕಳು ವಿರೋಧ ಬಂದಾಗ ಇತರ ಜೊತೆ ಸಂಧಾನವಾಗಬೇಕಾದ್ರೂ ಕೂಡ ದೇವರು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಅಂದ್ರಲ್ಲಿ ಮಗನ ಮನಸ್ಸು ಸರಿ ಇಲ್ಲ ಅಂತ ಇದರ ಅರ್ಥ. ಇದಕ್ಕೆ ಮೀಕ ಪ್ರವಾದಿ 7ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ ಹೇಳಿದ್ದು, ನಿನ್ನ ಆಪ್ತರನ್ನು ನಿನ್ನ ಒಡ ಹುಟ್ಟಿದವರನ್ನು ಕೂಡ ನೀನು ನಂಬಬೇಡ, ನಿನ್ನ ಎದೆಗೆ ಹೊರಗೋಳು ಅಂದ್ರೆ ಹೆಂಡತಿಯನ್ನು ಕೂಡ, ಅಂದ್ರೆ ಎಲ್ಲರನ್ನೆಲ್ಲ ಒಬ್ಬೊಬ್ಬರನ್ನು ಮಾತ್ರ. ಅಂತವರು ದೇವರಿಗೆ ವಿರುದ್ಧವಾದವರು ಗಂಡಂದರಿಗೆ, ತಂದೆಗೆ, ಮಕ್ಕಳಿಗೆಲ್ಲ ವಿರುದ್ಧವಾಗ್ತಾರೆ ಅಂತ ಮೀಕ ಪ್ರವಾದಿ ಹೇಳಿದ್ದು. ಮತ್ತಾಯ 10ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಕೂಡ ಒಬ್ಬನಿಗೆ ಅವನ ಮನೆಯವರೇ ವೈರಿಗಳಾಗುವರು. 35ರಿಂದ 39ರವರೆಗೆ ಓದುವಾಗ ಅಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಲೋಕ 12ರಲ್ಲಿ, ಲೋಕ 14ರಲ್ಲಿ ಕೂಡ ವಿಷಯ ಇದೆ. ಮತ್ತಾಯ 19ರಲ್ಲಿ ಕೂಡ ಇದೇ ವಿಷಯಗಳಿವೆ. ಪ್ರತಿಯೊಬ್ಬರವನಿಗೆ ವಿರೋಧಿಗಳಾಗುವರು ಎಂಬುದಾಗಿ ಮತ್ತಾಯ 10ನೇ ಅಧ್ಯಾಯದಲ್ಲಿ ನೋಡುವಾಗ ತಂದೆಯು ಮಗನನ್ನು ಕೊಳ್ಳುವನು, ತಂದೆಯು ಮಗನನ್ನು, ಮಗನು ತಂದೆಯನ್ನು ಕೊಳ್ಳುವನು ಕೂಡ ಅಂತ ಬರೆಯಲ್ಪಟ್ಟಿದೆ. ಇದು ದೇವರಿಂದ ಆಯ್ಕೆಯಾದವರಿಗೆ ಈ ಒಂದು ಕಷ್ಟಗಳು ಬರುತ್ತವೆ. ಆಗ ದೇವರು ಏನ್ ಮಾಡ್ತಾರೆ, ಅಲ್ಲಿ ಅಂಥವರನ್ನ ಬೇರ್ಪಡಿಸಿ ಬೇರೆ ಬೇರೆ ಮಾಡೋನಾಗಿದ್ದಾನೆ. ಇದು ಕೂಡ ಕೆಲವೇ ಮಂದಿಗಳಲ್ಲಿ ಇವತ್ತು ನಡೆದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆಗ ದೇವರಿಂದ ಆಯ್ಕೆಯಾದವರನ್ನ ದೇವರು ರಕ್ಷಣೆ ಮಾಡ್ತಾರೆ ಅಂತ ಇದರ ಅರ್ಥ. 25ನೇ ವಚನ, ಸೌಂದರ್ಯದಲ್ಲಿ ಅಬ್ಷಲೋಮನಂತೆ ಹೆಸರುಗೊಂಡ ಪುರುಷನು ಇಸ್ರೇಲರಲ್ಲಿ ಒಬ್ಬನು ಇರಲಿಲ್ಲ. ಅವನಲ್ಲಿ ಅಂಗಾಲಿಂದ ನಡು ನೆತ್ತಿಯವರೆಗೆ ಒಂದು ದೋಷವಾದರೂ ಇರಲಿಲ್ಲ. ಸೌಂದರ್ಯ ಅಂದ್ರೆ ಶರೀರವನ್ನ ಅಲಂಕಾರ ಮಾಡಿಕೊಂಡವನು ಪ್ರತಿ ಒಂದು ವಿಚಾರದಲ್ಲಿ. ಇಸ್ರೇಲಲ್ಲಿ ಅಬ್ಷಲೋಮನಂತ ಜನಗಳು ಯಾರು ಇರಲಿಲ್ಲ. ಅಂದ್ರೆ ಬಹಳ ಅಂದ ಚಂದವಾಗಿರ್ತಾರೆ, ಸ್ಟೈಲ್ ಆಗಿ ನೋಡಕ್ಕೆ ಬಹಳ ಅಲಂಕಾರವಾಗಿ ಕಾಣ್ತಾರೆ. ಆದ್ರೆ ಅವರ ಮನಸ್ಸು ಸರಿ ಇರುವುದಿಲ್ಲ. ನೋಡಕ್ಕೆ ಮಾತ್ರ ಲೋಕದ ವಿಷಯದಲ್ಲಿ ಬಹಳ ಚೆನ್ನಾಗಿರ್ತಾರೆ ಅಂತ ಇದರ ಅರ್ಥವಾಗಿದೆ. ಅವರ ಮನಸ್ಸಲ್ಲಿ ಬಹಳ ಕೆಡುಕು ಆಗಿದೆ. ಅದಕ್ಕೆ ನಾವು ಬಹಳ ಕಡೆಗೆ ಬೈಬಲಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ಓಡ್ತಾ ಇದ್ದೇವೆ, ನಿಮ್ಮ ಹೃದಯಕ್ಕೆ ದೀಕ್ಷೆಯನ್ನ ಮಾಡಿಕೊಳ್ಳಿರಿ, ನಿಮ್ಮ ಹೃದಯವನ್ನ ಮನಸ್ಸನ್ನ ಶುದ್ಧಿ ಮಾಡಿಕೊಳ್ಳಿರಿ ಅಂತ. ಬರೀ ಅಲಂಕಾರದಲ್ಲಿ ಮಾತ್ರ ಕಂಡ್ರೆ ಸಾಲದವರ ನಡೆ, ನುಡಿ, ಕ್ರಿಯೆ, ಅವರ ಮನಸ್ಸು ಹೇಗಿದೆ ಎಂಬುದನ್ನ ನೋಡಿ ನಿಜವಾಗಿ ಅಂಥವರನ್ನ ಅರ್ಥ ಮಾಡಿಕೊಳ್ಳಬೇಕು. ಚಂದ ಕಾಣ್ತಾರೆ ಅಂತೇಳಿ ಯಾರನ್ನು ನಾವು ಏನ್ ಮಾಡಬೇಕು, ಅವರನ್ನ ಸಂಪೂರ್ಣ ಭರವಸೆ, ನಂಬಿಕೆ ಅವರ ಮೇಲೆ ಇಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇವತ್ತೊಬ್ರು ಚೆನ್ನಾಗಿಲ್ಲ ಅಂತೇಳಿ ಕಂಡ್ರು ಕೂಡ ಅವರನ್ನು ಕೂಡ ನಾವು ಯಾವಾಗಲೂ ದೂಷಣೆ ಮಾಡಬಾರ್ದು. ಅವರು ತುಂಬಾ ಬಡವರಾಗಿದ್ದಿರ್ಬಹುದು, ಬಹಳ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟದಲ್ಲಿ ಇರಬಹುದು, ಆದರೆ ಅವರ ಮನಸ್ಸು, ಹೃದಯ ಚೆನ್ನಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದ್ರೆ ಇವತ್ತು ರಾಹಾಬಳು ಅಂತ ಹೇಳುವಂತ ಒಂದು ವೇಶ್ಯೆಯ ಮುಖಾಂತರ ದೇವರ 2 ದೂತರನ್ನ ದೇವರು ರಕ್ಷಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದ್ರೆ ಅವಳು ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ಲು, ಆಮೇಲೆ ದೇವರೇ ರಕ್ಷಣೆ ಕೊಟ್ರು. ಅದೇ ರೀತಿ ಯೋಹನ್ನ ಸುವಾರ್ತೆಯಲ್ಲಿ ಕೂಡ ನೋಡುವಾಗ ಒಂದು ವ್ಯಭಿಚಾರಿಣಿ ಸಿಕ್ಕಿ ಬಿದ್ದಾಗ, ಅವಳನ್ನು ಕಲ್ಲಿಸಿದು ಕೊಳ್ತಾ ಇದ್ದಾಗ, ಸ್ವಾಮಿ ನಿಲ್ಲಿರಿ, ನಿಮ್ಮಲ್ಲಿ ಪಾಪ ಮಾಡದವರು ಮಾತ್ರ ಕಲ್ಲು ಹೊಡೆಯಿರಿ ಅಂತ ಹೇಳಿದ್ರು. ಕಡೆಗೆ ಅಲ್ಲಿ ಒಬ್ರು ಇರ್ಲಿಲ್ಲ.
ಮತ್ತೆ ಆಮೇಲೆ ವ್ಯಭಿಚಾರ ಹೆಂಗಸಿಗೆ ಏನ್ ಹೇಳಿದ್ರು, ಇಂದಿನಿಂದ ನೀನು ತಪ್ಪು ಮಾಡಬೇಡ, ಮಾಡಿದ್ರೆ ನಿನ್ನ ಸ್ಥಿತಿ ಚಿಂತಾಜನಕವಾದೀತು ಅಂತೇಳಿ ಆ ಒಂದು ಸ್ತ್ರೀಯನ್ನ ರಕ್ಷಿಸಿದ್ರು. ಅದೇ ರೀತಿ ಯೋಹನ್ನ 4ನೇ ಅಧ್ಯಾಯದಲ್ಲಿ ಸಮಾರ್ಯದ ಮಹಿಳೆಯನ್ನು ಕೂಡ ನೋಡುವಾಗ ಆ ವ್ಯಭಿಚಾರಿಣಿ ಕೂಡ ದೇವರು ದರ್ಶನವನ್ನ ಕೊಟ್ಟರು. ಆಮೇಲೆ ಮಾರ್ಕ 16ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಮಗ್ದಲದ ಮರಿಯಲಲ್ಲಿ 7 ದೆವ್ವಗಳಿತ್ತು. ಆ ದೆವ್ವಗಳನ್ನು ದೇವರು ಬಿಡಿಸಿದ್ರು. ಹಾಗೆ ದೇವರು ಯೇಸುಸ್ವಾಮಿ ಪುನರುತ್ಥಾನಗೊಂಡಾಗ ಮೊಟ್ಟ ಮೊದಲು ದರ್ಶನ 12 ಮಂದಿ ಶಿಷ್ಯರಿಗೂ 11 ಮಂದಿ ಶಿಷ್ಯರಿಗೂ ಕೊಡ್ಲಿಲ್ಲ. ಆದರೆ ಆ ಮರಿಯಳಿಗೆ, ಅದೊಂದು ವ್ಯಭಿಚಾರಿಣಿ ಮಹಿಳೆ, 7 ದೆವ್ವಗಳಿದ್ದ ಮಹಿಳೆ, ಆ ಮಹಿಳೆಯನ್ನೇ ದೇವರು ದೆವ್ವಗಳಿಂದ ಬಿಡಿಸಿ ದರ್ಶನವನ್ನ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಒಬ್ಬೊಬ್ಬರು ಅಂಥವ್ರು ಇಂಥವ್ರು ಅಂತೇಳಿ ನಾವೆಲ್ಲ ಗೆಳೆಯಬಾರದು. ಪ್ರತಿಯೊಂದು ವಿಚಾರದಲ್ಲಿ ದೇವರ ವಾಕ್ಯದ ಮುಖಾಂತರ ಅವರನ್ನ ಕಂಡು ಹಿಡಿಬೇಕು. ಅಲಂಕಾರ ಮಾಡ್ತಾರೆ, ಬಹಳ ಚೆನ್ನಾಗಿದೆ, ಅವರು ಹಾಗಿದ್ದಾರೆ, ಹೀಗಿದ್ದಾರೆ, ಅಷ್ಟಭಾಷೆ ಮಾತಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗಿದ್ದಾರೆ ಅಂತೇಳಿ ಅಂಥವ್ರನ್ನು ಕೂಡ ತಿಳ್ಕೊಳ್ಬಾರದು. ಅವರನ್ನು ಕೂಡ ಪರೀಕ್ಷೆ ಮಾಡಬೇಕು. ಅದಕ್ಕೆ ದೇವರ ವಿಶೇಷವಾದ ಜ್ಞಾನ ಇದ್ರೆ ಮಾತ್ರ ಅಂಥವರನ್ನ ಕಂಡು ಹಿಡಿಯಬಹುದು. ಅದಕ್ಕೆ ಯೆರೆಮೀಯನ ಮುಖಾಂತರ ದೇವರು ಹೇಳಿದ್ದಾರೆ, ನಾನು ಎಲ್ಲರನ್ನ ಕರೆದಿಲ್ಲ, ಇವರು ನನ್ನ ಜ್ಞಾನ ಸಭೆಯಲ್ಲಿ ಇರಲಿಲ್ಲ, ತಿಂದು ಹೊಟ್ಟೆ ತುಂಬಿಸಕ್ಕಾಗಿ, ಅಂದರೆ ಸುಳ್ಳು ಬೋಧಕರು ಪ್ರವಾದಿಗಳು ಓಡಿ ಓಡಿ ಬಂದಿದ್ದಾರೆ ಅವರ ಹೊಟ್ಟೆ ತುಂಬಿಸಕ್ಕಾಗಿ ಅಂತ. ಇದೇ ವಾಕ್ಯವನ್ನು, ಇದೆಲ್ಲ ಅರ್ಥವನ್ನ ನಮಗೆ ತಿಳಿಸಲ್ಪಡುತ್ತದೆ. ಆದ್ರಿಂದ ದೋಷ ಅವರಲ್ಲಿ ಏನು ಇರಲಿಲ್ಲ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ಕಾರಣ ಯಾಕೆಂದ್ರೆ ಅವನ ಅಂದ ಚಂದ ಬಹಳ ಇತ್ತು. ಕಡೆಗೆ ಅವನು ಏನ್ ಮಾಡ್ದ? ಅಪ್ಪನನ್ನೇ ಕೊಲ್ಲಕ್ಕೆ ನೋಡಿದ್ದ. ಇನ್ನೊಬ್ಬರ ಮಾತು ಕಟ್ಟಿಕೊಂಡಿದ್ದು ಮುಂದಿನ ದಿವಸಗಳಲ್ಲಿ ನಾವು ಇದನ್ನ ತಿಳಿದುಕೊಳ್ಳಬಹುದು. ಹಾಗೆ 26ನೇ ವಚನ, ಅವನು ತಲೆ ಕೂದಲು ಬಹುಭಾರವಾಗಿರುವುದರಿಂದ ಪ್ರತಿ ವರ್ಷದ ಅಂತ್ಯದಲ್ಲಿ ಬೋಳಿಸಿಕೊಳ್ಳುವನು. ದೇವರ ನಮಗೆ ಸ್ತೋತ್ರ. ಯಾರು? ಅಬ್ಷಾಲೋಮ ಬಹಳ ಕೂದಲು ಬಿಟ್ಟಿದ್ದ. ಪ್ರತಿ ವರ್ಷಕ್ಕೆ ಒಂದೇ ಸಲ ಅದನ್ನ ಬೋಳಿಸಿಕೊಳ್ತಿದ್ದ. ಆಗ ಅವನ ಕೂದಲು ಸರಕಾರಿ ತೂಕದ ಪ್ರಕಾರ 200 ರೂಪಾಯಿ ತೂಕವಾಗಿತ್ತು. ಅವನಿಗೆ 3 ಮಂದಿ ಗಂಡು ಮಕ್ಕಳು, 1 ಮಗಳು ಇದ್ದರು. ಮಗಳ ಹೆಸರು ತಾಮಾರ್. ಈಕೆಯು ಬಹು ಸುಂದರಿಯಾಗಿದ್ದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವನಿಗೆ ತಲೆ ಕೂದಲು ಅದು 200 ರೂಪಾಯಿ ತೂಕವಾಗಿತ್ತು. ಯಾರೋ ಅಬ್ಷಾಲೋಮ್ ಅಷ್ಟು ಕೂದಲುಗಳನ್ನ ಬಿಡ್ತಾ ಇದ್ದ. 3 ಗಂಡು ಮಕ್ಕಳು ಮತ್ತು 1 ಮಗಳ ಹೆಸರು ತಾಮಾರ ಅಂತೇಳಿ. ಅವಳು ಬಹಳ ಸುಂದರಿಯಾಗಿದ್ದರು. ಯಾರಿಗೆ? ಈ ಅಬ್ಷಾಲೋಮನಿಗೆ. ಆ ರೀತಿಯಲ್ಲಿ ಅವನು ಇದ್ದ. ಹಾಗೆ ಇದೊಂದು ಅರ್ಥವನ್ನು ಕೂಡ ಇವತ್ತು ನಾವು ನೋಡುವಾಗ, ಯಾರು ಬಹಳಷ್ಟು ಕೂದಲು ಗಿಡ್ಡಗಳನ್ನ ಬಿಟ್ಟು ನಾನು ಅಂಥವನು, ನಾನು ಇಂಥವನು ಅಂತ ಬಹಳ ಮಂದಿನ ನೋಡ್ಬೋದು. ನಾನಾ ಥರದಲ್ಲಿ ನಾನಾ ಕಲರ್ ಬಟ್ಟೆಗಳನ್ನು ಹಾಕೊಂಡು ನಾನು ಅಂಥವ್ರು ಇಂಥವ್ರು, ನಾನು ದೇವಮಾನವ, ಅಲ್ಲಿರ್ತೀನಿ ಇಲ್ಲಿರ್ತೀನಿ ತಿಳ್ಕೊಂಡು ಉದ್ದ ಗಡ್ಡೆಗಳನ್ನ ಕೂದಲುಗಳನ್ನ ಬಿಟ್ಟುಕೊಂಡು ತಿರುಗಾಡ್ತಾನೆ ಇಂಥವ್ರ ತೋರಿಸಿಕೊಳ್ಳುವುದಕ್ಕೆ. ಆದರೆ ನಂಬುವುದು ಬಹಳ ಕಷ್ಟ. ಇದು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪೇಪರಲ್ಲಿ, ಟಿವಿಯಲ್ಲಿ, ವಿಶೇಷವಾಗಿ ಟಿವಿಯಲ್ಲಿ, ಮೊಬೈಲ್ ಕೂಡ ನೋಡಬಹುದು. ಆ ಗುರುಜಿ ಹಾಗೆ ಮಾಡಿದ, ಆ ಮಠದ ಸ್ವಾಮೀಜಿ, ಈ ಮಠದ ಸ್ವಾಮೀಜಿ, ಎಂತೆಂಥೋ ಸ್ತ್ರೀಯರ ವಿಚಾರಗಳು. ಇದೇ ಅರ್ಥ ಅಲ್ಲಿ ಅದುವೇ ಇವತ್ತು ಇಲ್ಲಿ ಕೂಡ ನಡೆದು ಹೋಗಿದೆ ಆದಿ ಕಾಲದಲ್ಲಿ. ಆದ್ರಿಂದ ಬಹಳ ಎಚ್ಚರ. ಈ ತಲೆ ಕೂದಲು ಗಡ್ಡ ಅಲಂಕಾರ ಬಿಟ್ಟುಕೊಂಡು ಏನೋ ನಾನಾ ತರದ ಬಣ್ಣ ವೇಷ ಹಾಕೊಂಡು ಬರ್ಬೋದು. ಖಂಡಿತವಾಗಿ ನಂಬಕ್ಕೆ ಹೋಗ್ಬೇಡಿ. ಅವರನ್ನು ದೂರವೇ ನಿಲ್ಲಿಸಬೇಕು. ದೇವರಿಂದ ಆಯ್ಕೆಯಾದವರು ಅವರು ಯಾವುದೇ ಬಟ್ಟೆ ಹಾಕ್ಬೋದು, ಹೇಗೇನೆ ಇರ್ಬೋದು. ಗಡ್ಡ ಕೂದಲುಗಳಲ್ಲಿ ಸ್ಟೈಲ್ ಮಾಡ್ಕೊಳ್ಳೋದಿಲ್ಲ. ಬೇರೆ ಬೇರೆ ಬಣ್ಣದ ಬಟ್ಟೆಗಳನ್ನ ಹಾಕಿಕೊಂಡು ತೋರಿಸಿಕೊಳ್ಳುವುದಿಲ್ಲ. ಏನಿಲ್ಲ, ಸತ್ಯವನ್ನೇ ಮಾತಾಡ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ. ಇದ್ದ ವಿಷಯವನ್ನ ಖಂಡಿತವಾಗಿ ಪೆಟ್ಟು 1 ತುಂಡು 2 ಎಂಬಂತೆ ಕಠಿಣವಾಗಿ ಮಾತಾಡಿ ಸುಮ್ಮನೆ ಮುಂದೆ ಸಾಗಿ ಹೋಗ್ತಾರೆ. ಇಂಥರಲ್ಲಿ ತಿಳ್ಕೊಳ್ಬೇಕು, ದೇವರಿಂದ ಆಯ್ಕೆಯಾದವರು ಅಂತ ಹೇಳಿ. ಅಲಂಕಾರ ಮಾಡಿಕೊಳ್ಳುವವರನ್ನ ಯಾವಾಗಲೂ ನಂಬಬಾರದು ಅಂತ ಈ ಅರ್ಥ ನಮಗೆ ತಿಳಿಸಲ್ಪಡ್ತದೆ. ಸರಿ, ಅವನಿಗೆ 3 ಮಂದಿ ಗಂಡು ಮಕ್ಕಳು, 1 ಹೆಣ್ಣು ಮಗಳು ಇದ್ದಳು ಅಂತ ನಾವೀಗ ಓದಿದ್ದೇವೆ. 28ನೇ ವಚನ, ಅಬ್ಷಾಲೋಮನು ಅರಸನ ಮೋರೆಯನ್ನು ನೋಡದೆ 2 ವರ್ಷ ಯೆರೂಸಲೇಮಿನಲ್ಲಿ ವಾಸವಾಗಿದ್ದ ನಂತರ
ಒಂದು ದಿವಸ ಅವನು ಅರಸನ ಬಳಿಗೆ ಕಳುಹಿಸುವುದಕ್ಕಾಗಿ ಯೋಬನನ್ನು ಕರೆ ಕಳುಹಿಸಿದನು. ನೋಡಿ, 2 ವರ್ಷ ತಂದೆಯ ಮುಖ ನೋಡ್ಲಿಲ್ಲ ಯಾರು ಅಬ್ಷಲೋಮ. 2 ವರ್ಷ ಇನ್ನೊಂದ್ಸಲ ನಾನು ನೋಡ್ಬೇಕಲ್ಲ ಅಂತಂದ್ರೆ ಅಲ್ಲಿ ಏನೋ ಅವನ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಮಾಡಿದ್ದಾನೆ. ಆಗ ಈ ಯೋಬನು ಏನ್ ಮಾಡಿದ್ದಾನೆ, ಅಪ್ಪನಿಗೆ ಹತ್ತಿರವಾದ ಮನುಷ್ಯವಾದ್ರಿಂದ ಅವನನ್ನ ಕಳಿಸ್ತಾ ಇದ್ದಾನೆ. ಅವನಿಗೆ ಹೋಗಿ ಅವನ ಯೋಬನನ್ನು ಕರೆ ಕಳುಹಿಸಿದನು. ಅಂದ್ರೆ ನೀನು ಹೋಗಿ ಅವರಿಗೆ ಹೇಳು, ನಾನು ಮಗನನ್ನ ನೋಡ್ಬೇಕು, ಅಲ್ಲ ತಂದೆಯನ್ನ ನೋಡ್ಬೇಕು ಅಂತ ನಿಮ್ಮ ಮಗ ಹೇಳ್ತಾನೆ ಅಂತೇಳಿ ಯೋಬನ ಮೂಲಕ ವಿಷಯವನ್ನ ತಿಳಿಸಿದ. ಆದರೆ ಯೋಬನು ಬರಲಿಲ್ಲ. 2ನೇ ಸಾರಿ ಕರೆ ಕಳುಹಿಸಿದರೂ ಅವನು ಬರಲಿಲ್ಲ. ಯೋಬನು ಬರಲೇ ಇಲ್ಲ ಅಬ್ಷಲೋಮನ ಹತ್ರ. 2 ಸಲ ಕಳಿಸಿದ ಯಾರು, ಅಬ್ಷಲೋಮ, ದಾವೀದನಿಗೆ ವಿಷಯವನ್ನು ಮುಟ್ಸಕ್ಕೆ. ಆದರೆ ಬರಲಿಲ್ಲ. ಯಾಕೆ? ಇವನ ಬುದ್ಧಿ ವಿಚಾರಗಳು ಸ್ವಲ್ಪ ಅವನಿಗೆ ಗೊತ್ತಾಗಿರ್ಬೋದು ಅಥವಾ ಪೂರ್ತಿ ಗೊತ್ತಾಗಿರ್ಬೋದು. ಅದಕ್ಕೋಸ್ಕರ ಅವನು ಬರಲಿಲ್ಲ. ಹಾಗೆ ಒಂದು ವೇಳೆ ನಮ್ಮ ಹತ್ರ ಕೂಡ ಇವತ್ತು ಯಾರಾದ್ರೂ ಇನ್ನೊಬ್ಬರನ್ನ ಹಾಳು ಮಾಡಕ್ಕೆ ಯೋಚನೆ ಮಾಡಿ ಮಾತಾಡಕ್ಕೆ, ಅವ್ರ ಹತ್ರ ಹೋಗಿ ಮಾತಾಡೋ, ಇವ್ರ ಹತ್ರ ಹೋಗಿ ಮಾತಾಡೋ, ಅವ್ರನ್ನ ಬರಕ್ಕೆ ಹೇಳು, ಇಲ್ಲಾಂದ್ರೆ ಅವ್ರನ್ನ ನಾನು ನೋಡ್ಬೇಕು, ಅವರಿಗೆ ತಿಳಿಸು, ಅವ್ರು ಏನ್ ಹೇಳ್ತಾರೆ ನೋಡೋಣ ಅಂತ ಹೀಗೆಲ್ಲ ಮಾತಾಡಕ್ಕೆ ಹೇಳಿದ್ರು ಕೂಡ ಅದಕ್ಕೆ ಆಸ್ಪದ ಕೊಡಬಾರದು. ಅವರ ಮನಸ್ಸಲ್ಲಿ ಒಂದು ಏನೋ ಇರುತ್ತದೆ, ಕಡೆಗೆ ಅದರಿಂದ ತೊಂದರೆ ಬರಬಹುದು. ಆದ್ರಿಂದ ಬಹಳ ಎಚ್ಚರ. ಅಂತವರ ಮಾತಿಗೆ ಕಿವಿ ಕೊಟ್ಟು ಯಾವಾಗಲೂ ಮಾತಾಡಬಾರದು. ಅಂತವರ ಸವಾಸದಿಂದಲೇ ದೂರ ಇರಬೇಕು, ಅವರನ್ನು ಅರ್ಥ ಮಾಡಿಕೊಂಡು ಅಂತ ಇದರ ಅರ್ಥ. 30ನೇ ವಚನ. ಆದುದರಿಂದ ಅಬ್ಷಲೋಮನು ತನ್ನ ಸೇವಕರಿಗೆ, ನೋಡಿರಿ, ಸಮೀಪದಲ್ಲಿ ಯೋಬನ ಜವೆಗೋದಿ ಹೊಲ ಉಂಟಲ್ಲ, ಅದಕ್ಕೆ ಹೋಗಿ ಬೆಂಕಿ ಹಚ್ಚಿರಿ ಎಂದು ಆಜ್ಞಾಪಿಸಿದನು. ಅವರು ಹಾಗೆ ಮಾಡಿದರು. ನೋಡಿ ಏನ್ ಮಾಡಿದ ಅಬ್ಷಲೋಮ, ನಾನು 2 ಸಲ ಕಳಿಸಿದರೆ ಅವನು ಬರ್ಲಿಲ್ಲ, ಯಾರೋ ಯೋಬ ಬರ್ಲಿಲ್ಲ. ಪಕ್ಕದಲ್ಲೇ ಒಂದು ಗೋಧಿ ಹೊಲ ಇದೆ, ಅದಕ್ಕೆ ಹೋಗಿ ಬೆಂಕಿ ಹಾಕಿ ಅಂತ ಹೇಳ್ದ ದಾವೀದನ ಮಗ. ನೋಡಿ, ಅವನೊಂದು ಕೆಟ್ಟ ಮನಸ್ಸು. ಬಹಳ ಅಂದ ಚಂದವಾಗಿದ್ದ, ಹಿಂದೆ ನಾವು ವಚನದಲ್ಲಿ ತಿಳ್ಕೊಂಡಿದ್ದೇವೆ, ಬಹಳ ಜೋರಾಗಿದ್ದ. ಆಗ ಏನ್ ಮಾಡ್ದ, ಇವನು ಹೇಳ್ದಾಗೆ ಬರ್ಲಿಲ್ಲ ಅಂತೇಳಿ ಅವನ ಜನರನ್ನ ಕರೆದು ಬಿಟ್ಟು ಅಲ್ಲಿ ಅವನ ಗೋಧಿ ಹೊಲಕ್ಕೆ ಬೆಂಕಿ ಹಾಕಿದ. ಎಂಥ ಒಂದು ಅನ್ಯಾಯ ನೋಡಿ. ಹಾಗೆ ಇವತ್ತು ಅನೇಕರು, ಇವತ್ತು ಅರಸನ ಮಕ್ಕಳು ಅಥವಾ ಕೆಲವೊಂದು ರಾಜಕಾರಣಿಗಳು, ಕೆಲವೊಂದು ದುಷ್ಟ ಮನುಷ್ಯರು ಏನ್ ಮಾಡ್ತಾರೆ, ಬಡವರನ್ನ ಅವ್ರು ಹೇಳಿದಾಗೆ ಕೇಳಲಿಲ್ಲ, ಮಾಡಿಲ್ಲ ಅಂತಾದ್ರೆ ಅವರಿಗೆ ತೊಂದರೆ ಕೊಡೋರಾಗಿದ್ದಾರೆ. ಅವರ ತಪ್ಪುಗಳನ್ನ ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ. ಹೇಳಿದವರು ತಪ್ಪು ಏನೇ ಹೇಳಿದ್ರು, ಏನೇ ತಪ್ಪು ಕೆಲಸ ಮಾಡಿದ್ರು ಮಾಡ್ಲೇಬೇಕು, ಹೇಳಿದಾಗೆ ಕೇಳಲೇಬೇಕು, ಇಲ್ಲಂದ್ರೆ ಹಿಂಸೆ ಕೊಡೋರಾಗಿದ್ದಾರೆ. ನೋಡಿ, ಅವನ ಜನಗಳ ತಪ್ಪಲ್ಲ. ಅಲ್ಲಿ ಅಬ್ಷಲೋಮ ಏನ್ ಮಾಡ್ದ, ಅವನವರಿಗೆ ಅಧಿಕಾರಿ, ದನಿ ಇರ್ಬೋದು, ಸಾಹುಕಾರ ಇರ್ಬೋದು, ಆದ್ರೆ ಅಲ್ಲಿ ಅವ್ರು ಹೇಳಿದ ಕೆಲಸ ಆಳುಗಳು ಮಾಡಿದರು. ದೇವನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಅನೇಕರು ಇದೇ ರೀತಿ ಇವತ್ತು ನಾನು ಹೇಳ್ದಾಗೆ ಕೇಳಿರಲ್ಲ, ಮಾಡಲಿಲ್ಲ ಅಂತ ಹೇಳಿ ಬೇರೆ ರೌಡಿಗಳನ್ನ, ಇವ್ರನ್ನ ಬಿಟ್ಟು ಬೆಂಕಿ ಮನೆ ಸರ್ವ ನಾಶ ಮಾಡುವರಾಗಿದ್ದಾರೆ. ಆದ್ರಿಂದ ನನ್ನ ಸಹೋದರ ಇಂಥವ್ರು ಯಾರಾದ್ರೂ ಇರುವುದಾದ್ರೆ ಅಂಥವರಿಂದ ಖಂಡಿತವಾಗಿ ನಾವು ದೂರ ಇರಬೇಕು. ಅದಕ್ಕೆ ಕೀರ್ತನೆ 1 ನಮ್ಮನ್ನು ಬಹಳ ಚೆನ್ನಾಗಿ ಎಚ್ಚರಿಸ್ತದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲಿರುಳು ಯೆಹೋವನ ವಾಕ್ಯವನ್ನು ಧ್ಯಾನಿಸುವವರು ಎಷ್ಟೋ ಧನ್ಯರು, ತಕ್ಕ ಕಾಲದಲ್ಲಿ ಅವರು ಫಲ ಕೊಡುತ್ತಾರಲ್ಲ ಅಂತೇಳಿ ದೇವರ ಸ್ತೋತ್ರ. ಹಾಗೆ ಇಂಥವ್ರನ್ನ ಅರ್ಥ ಮಾಡಿಕೊಂಡು ಅವರ ಹಿಂದೆ ಮುಂದೆ ಹೋಗಬಾರದು, ಅವರ ಸವಾಸ ಮಾಡಬಾರದು, ಅವ್ರ ಜೊತೆಲಿ ಕೂತ್ಕೊಳ್ಬಾರ್ದು, ನಿಂತುಕೊಳ್ಬಾರ್ದು. ಯಾವುದೇ ಒಂದು ಆಡಂಬರ ವಿಷಯಗಳಿಗಾಗ್ಲಿ, ತಿನ್ನೋದಕ್ಕೂ ಅದಕ್ಕೂ ಅವರೊಂದಿಗೆ ಸೇರಬಾರದು. ಅಂಥವ್ರನ್ನ ಅರ್ಥ ಮಾಡಿಕೊಂಡು ದೂರ ಇರಬೇಕು. ಅವರು ಇನ್ನೊಬ್ಬರನ್ನ ನಾಶ ಮಾಡೋರಾಗಿದ್ದಾರೆ. ಅದುವೇ ಇಲ್ಲಿ ಅಬ್ಷಲೋಮ ಮಾಡಿದ್ದು. ನಾನು ಹೇಳಿದಾಗೆ ಕೇಳಿಲ್ಲ ಅಂತ ಹೇಳಿ ನಾಶ ಮಾಡಿದ. ಇವತ್ತು ಅನೇಕರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಬಲಾಢ್ಯರು, ರಾಜಕಾರಣಿಗಳು ನಾವು ಹೇಳಿದಾಗೆ ಕೇಳಿಲ್ಲಲ್ಲ ಅಂತ ಈ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅವರಿಗೆ ಸರಿಯಾದ ಶಿಕ್ಷೆ ದೇವರಿಂದ ಬಂದೇ ಬರುತ್ತದೆ. ಆಮೇಲೆ ಅವರು ಹಾಗೆ 31ನೇ ವಚನ. ಆಗ ಯೋವಾಬನು ಅಬ್ಷಲೋಮನ ಮನೆಗೆ ಹೋಗಿ, ನಿನ್ನ ಸೇವಕರು ನನ್ನ ಹೊಲಕ್ಕೆ ಬೆಂಕಿ ಹಚ್ಚಿದ್ದೇಕೆ ಎಂದು ಅವನನ್ನು ಕೇಳಲು, ಅಬ್ಷಲೋಮನು ಅವನಿಗೆ, ನಾನು ಗೆಷೂರಿನಿಂದ ಇಲ್ಲಿಗೆ ಬಂದದ್ದೇಕೆ? ಅಲ್ಲೇ ಇದ್ದರೆ ಒಳ್ಳೆಯದಾಗುತ್ತಿಲ್ಲವೋ ಎಂದು ನಿನ್ನ ಮುಖಾಂತರ ಅರಸನಿಗೆ ತಿಳಿಸುವುದಕ್ಕಾಗಿ ನಿನ್ನನ್ನು ಕರೆ ಕಳಿಸಿದೆನು. ನಾನು ಹೇಗೂ ಅರಸನ ಮೋರೆಯನ್ನು ನೋಡಬೇಕು. ನಾನು ಅಪರಾಧಿಯಾಗಿದ್ದರೆ ಅವನು ನನ್ನನ್ನು ಕೊಲ್ಲಿಸಲಿ ಅಂದನು.
ನಾನು ನಿನ್ನನ್ನು ಅಲ್ಲಿದ್ದವನು ನನ್ನ ಇಲ್ಲಿಗೆ ನೀ ಕರೆಸಿಕೊಂಡಲ್ಲಪ್ಪ. ಆ ಇದು ಅಂದ್ರೆ ಅರಸ ದಾವೀದ ನಿನ್ನ ಕರೀತಾರೆ, ನಿನ್ನ ಅಪ್ಪ ಅಂತೇಳಿ ನನ್ನನ್ನು ಕರೆದವನು ನೀನೇ. ಅದಕ್ಕೆ ನಿನ್ನ ಹೋಗಿ ಅಪ್ಪನಿಗೆ ನಾನು ನೋಡ್ಬೇಕು ಅಂತ 2 ಸಲ ಹೇಳಿ ಕಳಿಸಿದೆ, ನೀನು ಬರಲಿಲ್ಲ. ಅದಕ್ಕೆ ನಾನು ಈ ಕೆಲಸವನ್ನ ಮಾಡಿಸಿದೆ ಅಂತೇಳಿ ಅವನು ಮರು ಉತ್ತರವನ್ನ ಕೊಟ್ಟ. ಯಾರೋ ಯೋಬ ತಿಳಿಸಿದಾಗ ಅಬ್ಷಲೋಮ ಒಂದು ವೇಳೆ ನನ್ನ ಅವನು ಕೊಂದ್ರೆ ಕೊಲ್ತಿದ್ದ ಅಂತೇಳಿ ನಾನು ಹೇಳಿದಾಗೆ ಕರೆದಾಗ ಯಾಕೆ ನೀನು ಬರಲಿಲ್ಲ ಅಂತೇಳಿ. ನೋಡಿ ಅಲ್ಲಿ ಎಂಥ ಒಂದು ವಿಷಯ ಆಗಿತ್ತಂದ್ರೆ, ಇವರ ತಂದೆ ಮಗನ ಒಂದು ಸಂಧಾನ ಮಾಡ್ಲಿಕ್ಕೆ ಈ ಯೋಬನು ಒಂದು ಪ್ರಯತ್ನ ಪಟ್ಟ. ಆದರೆ ಅಬ್ಷಲೋಮನ ಮನಸ್ಸು ಸರಿ ಇರಲಿಲ್ಲ. ಕಡೆಗೆ ಇವರು ಮುಖ ನೋಡಿದಾಗ ಏನ್ ಮಾಡ್ತಾರೋ ಅಂತ ಆಮೇಲೆ ಅವನಿಗೆ ಅರ್ಥ ಆಗಿರ್ಬೋದು. ಅದಕ್ಕೆ ಅವನು ಸೈಲೆಂಟ್ ಆದ, ಸುಮ್ಮನೆ ಆದ. ಇದು ಇವನು ಅಬ್ಷಲೋಮ್ ನಿಜವಾದ ಮನುಷ್ಯ ಆದ್ರೆ ಅರ್ಥ ಮಾಡಿಕೊಳ್ತಿದ್ದ. ಆಯ್ತು, ನಾನು ಕಳಿಸಿದ್ದೆ, ಅವನು ಬರ್ಲಿಲ್ಲ, ಅವರು ಚೆನ್ನಾಗಿರ್ಲಿ, ನಾನು ಚೆನ್ನಾಗಿರ್ತೇನೆ ಅಪ್ಪ ಅಂತ. ಆದ್ರೆ ಇವೊಂದು ಮನಸ್ಸು ದುಷ್ಟ ಮನಸ್ಸಾಗಿತ್ತು. ಯಾರ್ದು? ಅಬ್ಷಲೋಮಂದು. ಅದಕ್ಕೆ ಅವನು ಅದನ್ನ ಅರ್ಥ ಮಾಡಿಕೊಂಡು ಸುಮ್ಮನೆ ಆದ. ಅದಕ್ಕೆ ಹೇಳೋದು, ಯಾವಾಗಲೂ ದುಷ್ಟ ಮನಸ್ಸಿನವರ ಸವಾಸವನ್ನು ಮಾಡಕ್ಕೆ ಹೋಗ್ಬಾರ್ದು, ಅರ್ಥ ಮಾಡಿಕೊಂಡು ನಾವು ದೂರ ಇರಬೇಕು ಅಂತೇಳಿ. 33ನೇ ವಚನ. ಯೋಬನು ಹೋಗಿ ಇದನ್ನು ಅರಸನಿಗೆ ತಿಳಿಸಿದಾಗ ಅರಸನು ಅಬ್ಷಲೋಮನನ್ನು ಕರೆಸಿದನು. ಅವನು ಅರಸನ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅರಸನು ಅವನನ್ನು ಮುದ್ದಿಟ್ಟನು. ಆಮೇಲೆ ಹೋಗಿ ಯೋಬ ಏನ್ ಮಾಡ್ದಪ್ಪ, ನೋಡಪ್ಪ ಈ ರೀತಿ ಆದ, ನಿನ್ನ ಮಗ ಬರ್ತಾನಂತೆ, ನೋಡ್ಬೇಕಂತೆ, ನನ್ನ ಕಳಿಸಿದಾನಂತ ಹೇಳ್ತೀವಿ ಅಪ್ಪನ ಕೊಟ್ಟ. ಆಮೇಲೆ ಯೋಬನು ಹೋಗಿ ಅವನನ್ನು ಕರ್ಕೊಬಂದ. ಆಗ ಅಬ್ಷಲೋಮನ ಅವರು ಮುದ್ದಿಟ್ರು. ಅರಸನು ಏನ್ ಮಾಡಿದ್ರು ಅಲ್ಲಿ, ಅವನು ಅರಸನ ನೋಡುವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅರಸನು ಮಗನಿಗೆ ಮುದ್ದಿಟ್ಟ. ನೋಡಿದಾಗ ಮಗ ಸಾಷ್ಟಾಂಗ ನಮಸ್ಕಾರ ದಾವೀದನಿಗೆ. ಆಗ ಅಪ್ಪ ದಾವೀದ ಮಗ ಅಬ್ಷಲೋಮನಿಗೆ ಏನ್ ಮಾಡಿದ, ಅಲ್ಲಿ ಮುದ್ದಿಟ್ಟ. ಅಲ್ಲಿ ಅವರ ಸ್ನೇಹಚಾರ ಬೆಳೆಯಿತು. ಹಾಗೆ ನೋಡಿ, ಇವನು ಯೋಬ ಏನ್ ಮಾಡದ, ಅವನ ಹೊಲವನ್ನ ಸಂಪೂರ್ಣವಾಗಿ ಸುಟ್ಟು ಹಾಕಿದ. ನೋಡಿ, ಆದ್ರೆ ಅವನು ಏನಾಯ್ತು, ಏನ್ ಮಾಡ್ತಾರಂತ ಗೊತ್ತಿಲ್ಲ ಅಂತೇಳಿ ಯೋಬನು ತನ್ನನ್ನು ತಾನೇ ತಗ್ಗಿಸಿಕೊಂಡ. ಹಾಗೆ ಇತರರಿಂದ ದುಷ್ಟರ ಕೈಯಿಂದ ನಮಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಅವರ ಸವಾಸದಿಂದ ದೂರ ಇದ್ದರೂ ಒಂದೊಂದ್ಸಲ ತೊಂದರೆ ಕೊಡೋರಾಗಿದ್ದಾರೆ. ಆಗ ಏನ್ ಮಾಡ್ಬೇಕು, ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳಬೇಕು. ಅವರು ಬಲಾಢ್ಯರು, ಕಡೆಗೆ ಅವರಿಗೆ ಶಿಕ್ಷೆ ದೇವರಿಂದಲೇ ಬರುತ್ತದೆ. ಹಾಗಿದೆ ಅಬ್ಷಲೋಮ ಮುಂದೆ ಏನ್ ಮಾಡ್ತಾನೆ, ಕಡೆಗೆ ತಂದೆನ ಕೊಲೆ ಮಾಡಕ್ಕೆ ಹೋಗಿ ಅವನ ಶವವೇ ಮರದಲ್ಲಿ ನೇತಲಾಡುತ್ತದೆ ಎಂಬುದಾಗಿ ನಾವು ಮುಂದಿನ ದಿವಸಗಳಲ್ಲಿ ಇದನ್ನು ಓದಿ ತಿಳಿದುಕೊಳ್ಳಬಹುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಎಲ್ಲವನ್ನು ತಿಳಿದುಕೊಳ್ಳಲು ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೆ ಇದೆಲ್ಲವೂ ತಿಳಿಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು